ನಮಸ್ಕಾರ. ಚೆನ್ನೈ ವಿರುದ್ಧ ಆರ್ಸಿಬಿಯ ಅಬ್ಬರದ ಆಟವನ್ನ ಕಂಡು ದಂಗಾದರು ಕ್ರಿಕೆಟ್ ದಿಗ್ಗಜರು. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಐಪಿಎಲ್ನ 8ನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ 50 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ 2ನೇ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 196 ರನ್ ಕಲೆ ಹಾಕಿತು. ಸ್ನೇಹಿತರೆ, ತಂಡದ ಪರ ನಾಯಕ ರಜತ್ ಪಾಟಿದಾರ್ 51 ರನ್ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರೆ ಫಿಲಿಪ್ಸ್ ಲಾಟ್ ರವರು 31 ರನ್ ಸಿಡಿಸಿ ಮಿಂಚಿದರು. ಸ್ನೇಹಿತರೆ, ಇನ್ನುವತ್ತ ಸಿಎಸ್ಕೆ ತಂಡದ ಪರ ಬೌಲಿಂಗ್ ನಲ್ಲಿ ನೂರ್ ಅಹ್ಮದ್ ಪ್ರಮುಖ 3 ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ತಂಡಕ್ಕೆ ಆರ್ಸಿಬಿಯ ಬೌಲರ್ಗಳು ಶಾಕ್ ನೀಡಿದರು. ಪರಿಣಾಮವಾಗಿ ಸಿಎಸ್ಕೆ 20 ಓವರ್ಗಳಲ್ಲಿ 146 ರನ್ ಬಾರಿಸಲಷ್ಟೇ ಶಕ್ತವಾಗಿ 50 ರನ್ಗಳ ಹೀನಾಯ ಸೋಲು ಎದುರಿಸಿತ್ತು. ತಂಡದ ಪರ ರಚಿನ್ ರವೀಂದ್ರ 41 ರನ್ ಹಾಗೂ ಎಂಎಸ್ ಧೋನಿ ಅಜಯ 30 ರನ್ ಸಿಡಿಸಿ ಮಿಂಚಿದರು. ಇನ್ನು ಆರ್ಸಿಬಿ ತಂಡದ ಪರ ಜೋಸ್ ಹೆಜಲ್ವುಡ್ ಪ್ರಮುಖ 3 ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರು. ಇನ್ನೀಗ ಆರ್ಸಿಬಿ ತಂಡದ ಈ ಗೆಲುವಿನ ಕುರಿತು ಮಾತನಾಡಿದ ಕ್ರಿಕೆಟ್ನ ದೇವರಾದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ವಾಹ್, ಐಪಿಎಲ್ ಅಲ್ಲಿ ಇದಂತಹ ಪಂದ್ಯವಾಗಿತ್ತು. ಸಿಎಸ್ಕೆ ವಿರುದ್ಧ ಆರ್ಸಿಬಿ ತಂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಗೆಲುವು ದಾಖಲಿಸಿದೆ. ಆರ್ಸಿಬಿ ತಂಡದ ಈ ಅಮೋಘ ಗೆಲುವು ನನಗೆ ಖುಷಿ ತಂದುಕೊಟ್ಟಿದೆ. ಆರ್ಸಿಬಿ ಬರೋಬ್ಬರಿ 17 ವರ್ಷಗಳ ಬಳಿಕ ಸಿಎಸ್ಕೆ ತಂಡವನ್ನ ತವರಿನಲ್ಲಿ ಸೋಲಿಸಿದೆ. ಇದು ನಿಜಕ್ಕೂ ಪ್ರಶಂಸಿಸಲೇಬೇಕಾದ ಅಂಶವಾಗಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಚೆನ್ನೈ ಚೇಪಾಕ್ ಅಂಗಳವನ್ನ ತನ್ನ ಸುಭದ್ರ ಕೋಟೆಯನ್ನಾಗಿಸಿಕೊಂಡಿತ್ತು. ಆದರೆ ಇದೀಗ ಅದೇ ಕೋಟೆಯನ್ನ ಆರ್ಸಿಬಿಯ ರಣಕಲಿಗಳು ಛಿದ್ರ ಮಾಡಿದ್ದಾರೆ. ಆರ್ಸಿಬಿಯ ಈ ಆಟವು ವೈಯಕ್ತಿಕವಾಗಿ ಖುಷಿ ನೀಡಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಕ್ರಿಕೆಟ್ನ ಇನ್ನೋರ್ವ ದಿಗ್ಗಜ ಆಟಗಾರರಾದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ಹೇಳಿದ್ದಾರೆ. 2025ರ ಐಪಿಎಲ್ ನಲ್ಲಿ ಆರ್ಸಿಬಿ ತಂಡ ಉತ್ತಮ ಕ್ರಿಕೆಟ್ ಆಡುತ್ತಿದೆ. ಪಂದ್ಯದಿಂದ ಪಂದ್ಯಕ್ಕೆ ಪರ್ಫಾರ್ಮೆನ್ಸ್ ಅನ್ನ ಉತ್ತಮಗೊಳಿಸಿಕೊಳ್ಳುತ್ತಿದೆ. ಆರ್ಸಿಬಿ ಈ ಆಟವನ್ನು ನೋಡಿದರೆ ಈ ಬಾರಿ ಅವರೇ ಕಪ್ ಗೆಲ್ಲಬಹುದು. ಎಲ್ಲಾ ವಿಭಾಗಗಳಲ್ಲಿಯೂ ಆರ್ಸಿಬಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ. ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಆರ್ಸಿಬಿ ತಂಡವನ್ನ ಉತ್ತಮವಾಗಿ ಲೀಡ್ ಮಾಡುತ್ತಿದ್ದರೆ ವಿರಾಟ್ ಕೊಹ್ಲಿಯು ಕೂಡ ಗೆಲುವಿಗಾಗಿ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಆರ್ಸಿಬಿ ಇದು 2.0 ಹಾಗೂ ಆರ್ಸಿಬಿಯ ಹೊಸ ಅಧ್ಯಾಯ ಇದಾಗಿದೆ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಇದಾದ ಬಳಿಕ ಮಾತನಾಡಿದ ಸುರೇಶ್ ರೈನಾ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಆರ್ಸಿಬಿ ತಂಡ ಇಂದಿನ ಪಂದ್ಯದಲ್ಲಿ ನಿಜಕ್ಕೂ ಅದ್ಭುತ ಆಟವನ್ನ ಪ್ರದರ್ಶಿಸಿದೆ. ರಜತ್ ಪಾಟಿದಾರ್, ಜೋಸ್ ಹೆಜಲ್ವುಡ್ ಹಾಗೂ ಇಂದಿನ ಪಂದ್ಯದಲ್ಲಿ ಯಶ್ ದಯಾಳ್ ಉತ್ತಮ ಪ್ರದರ್ಶನವನ್ನ ನೀಡಿ ನಮ್ಮ ಸಿಎಸ್ಕೆ ತಂಡವನ್ನ ಸೋಲಿಸಿದ್ದಾರೆ. ಆದರೆ ಸಿಎಸ್ಕೆ ತಂಡ ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನನಗಿದೆ ಎಂದು ಸುರೇಶ್ ರೈನಾ ಹೇಳಿದ್ದಾರೆ. ನೋಡಿದಲ್ಲ, ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.